श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। ಶ್ರೀಮತ್ಸ್ಮಧ್ವವಿಜಯ ಷಷ್ಟಸರ್ಗದಲ್ಲಿ 24ನೇ ಶ್ಲೋಕ. ಭೂಸುರಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ರುಚಿರಾಂಗೀ ಸೂತ್ರದೀಪ್ತ ಮಣಿಮಾಲಿಕಯಾಲಂ ಭೂಷಿತಾ ಭುವನ ಭೂಷಣ ಭೂತಾ. ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ಒಂದೇ ಪದ ರುಚಿರಾಂಗೀಂ ಸೂತ್ರದೀಪ್ತ ಮಣಿಮಾಲಿಕಯಾ ಭೂಷಿತಾಂ ಭುವನಭೂಷಣ ಭೂತಾಂ. ಅಂತ್ಯಕ್ರಿಯಾ ಕುಲಕಮೇತತ್ ಏತದ್ ಆದಿಶ್ಲೋಕಾನಾಂ ವೇದಿಜಾಂ ಇತಿ ಅನೇನ ಶ್ಲೋಕೇನ ಅನ್ವಯಃ ಬೋದ್ಧವ್ಯಃ. ಅಂದರೆ ಇದನ್ನ ಕುಲಕ ಅಂತ ಕರೀತಾರೆ. ಇಲ್ಲಿ ಕ್ರಿಯಾಪದಗಳು ಇಲ್ವೇ ಇಲ್ಲ. ಸಾಮಾನ್ಯ ಒಂದು ಶ್ಲೋಕ ಇದ್ರೆ ಅಲ್ಲಿ ಕ್ರಿಯಾಪದ ಇರೋದು. ಆದರೆ ಈ ಒಂದು ಕುಲಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅನೇಕ ಶ್ಲೋಕಗಳಲ್ಲಿ ಸೇರಿ ಆ ಕುಲಕ ಅದೊಂದು ಗುಂಪು ತರ ಮಾಡಿ ಆ ಗುಂಪಿನ ಕೊನೆಯ ಶ್ಲೋಕದಲ್ಲಿ ಕ್ರಿಯಾಪದವನ್ನ ಸೇರಿಸಿ ಇಟ್ಟಿರ್ತಾರೆ ಹಾಗೆ ಅಂತ. ಸೊ ಇದೊಂದು ಕುಲಕಕ್ಕೆ ಉದಾಹರಣೆ ನೋಡಿ. ಈ 24ನೇ ಶ್ಲೋಕ ಪ್ರಾರಂಭವಾಗ್ತದೆ. ಅಲ್ಲಿಂದ ಪ್ರಾರಂಭ ಮಾಡಿ ವೇದಿಜಾಂ ಇತ್ಯನೇನ ಅಂತ ಹೇಳ್ತಾರೆ. ವೇದಿಜಾಂ ಅದು ಯಾವ ಶ್ಲೋಕ ಅಂದ್ರೆ ವೇದಿಜಾಮಿವ ಪುರ ಅಂತ 31ನೇ ಶ್ಲೋಕ. ಅಲ್ಲಿ ತನಕ ಸೇರಿ ಒಟ್ಟಿಗೆ ಓದಿ ಇದರ ಅರ್ಥವನ್ನ ಹೇಳಬೇಕು ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಇಲ್ಲಿ ನಾವು ಒಂದೊಂದೇ ನೋಡ್ತಾ ಹೋಗೋಣ. ಸಹ ಅನ್ವಯಸ್ತು ಇತ್ತಂ ಕರುಣಾಬ್ಧಿ ಕರುಣೆಯ ಅಬ್ಧಿ ಸಮುದ್ರ ಪುಷ್ಟಬುದ್ಧಿ ಕರುಣೆಯ ಅಲ್ಲಿ ಕರುಣಾಬ್ಧಿ ಅಂತ ಇದೆ. ಕರುಣಾಬ್ಧಿ ದುಷ್ಟಭಕ್ಷ ದಮನ ಸ್ಥಿರ ಸಂಧಾಂ ಪುಷ್ಟಬುದ್ಧಿ ಅಕರೋತ್. ಅಂದರೆ ಈ 31ನೇ ಶ್ಲೋಕದಲ್ಲಿ ಬರುವ ಪದಗಳು ಇವುಗಳು. ಕರುಣಾಬ್ಧಿ ಕರುಣಾ ಸಮುದ್ರರಾದ ಪುಷ್ಟಬುದ್ಧಿ ಆ ಪೂರ್ಣ ಪ್ರಜ್ಞಾ ಆಚಾರ್ಯರು ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರು. ದುಷ್ಟ ಪಕ್ಷ ಧಮನ ಸ್ಥಿರ ಸಂಧಾಂ ಈ ಮಾಯಾ ಮತಗಳು ಏನಿದೆ ಅದನ್ನ ಅವರ ಸಿದ್ಧಾಂತ ಮಾಯಿನಾಂ ಪಕ್ಷಾಹ ಸಿದ್ಧಾಂತ ತೇಷಾಂ ದಮನೆ ಅದನ್ನೇ ನಿರಾಕರಣೆ ಮಾಡುವುದರಲ್ಲಿ ಸ್ಥಿರ ಸಂಧಾ ಪ್ರತಿಜ್ಞಾ ತಾಂ ಅಕರೋ ಸ್ಥಿರವಾದ ಪ್ರತಿಜ್ಞೆಯನ್ನ ಮಾಡಿದರು ಹಾಗೆ ಅಂತ ಹೇಳ್ತಾರೆ. ಆಚಾರ್ಯರು ಬದ್ರಿಗೆ ದಕ್ಷಿಣ ಭಾರತ ಯಾತ್ರೆ ಮುಗಿಸಿ ಉಡುಪಿಗೆ ಬಂದರು ಹಾಗೆ ಅಂತ ನಾವು ನೋಡಿದ್ದೀವಿ. ಬಂದು ಏನ್ ಮಾಡಿದ್ರು ಅಲ್ಲಿ ಹಾಗೆ ಅಂದ್ರೆ ದುಷ್ಟರ ಪಕ್ಷವನ್ನ ದಮನ ಮಾಡಬೇಕು ಹಾಗೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ದೃಢ ಸಂಕಲ್ಪವನ್ನು ಮಾಡಿದ್ರು ಹಾಗೆ. ಕಿಂ ಕೃತ್ವ ಏನ್ ಮಾಡಿ ಪ್ರತಿಜ್ಞೆಯನ್ನು ಮಾಡಿದ್ರು ಹಾಗೆ ಅಂದ್ರೆ ಶ್ರುತಿ ತತಿಂ ವೇದಗಳ ಸಮೂಹವನ್ನು ನೋಡಿ ಪೂರ್ವಜನ್ಮನಿ ವೇದಿಜಾಂ ಆ ದ್ರೌಪದಿ ವೇದಿಜಾ ಅಂದ್ರೆ ಯಜ್ಞ ಕುಂಡದಿಂದ ಹುಟ್ಟಿದವರು ಯಾರು ದ್ರೌಪದಿ. ತಾಂ ದೃಷ್ಟ್ವಾ ಭರತಾಗ್ರ್ಯ ಹೇಗೆ ವೇದಕುಂಡದಿಂದ ಹುಟ್ಟಿದ ದ್ರೌಪದಿ ದೇವಿಯನ್ನು ನೋಡಿ ಭರತಕುಲದಲ್ಲಿ ಉತ್ಪನ್ನರಾದ ಶ್ರೇಷ್ಠರಾದ ಸ್ವಯಂ ತಮ್ಮದೇ ಸ್ವಸ್ವರೂಪ ಅಂದ್ರೆ ಮಧ್ವಾಚಾರ್ಯರ ಪೂರ್ವಜನ್ಮದ ಸ್ವರೂಪ ಅಂದ್ರೆ ಯಾರು ಭೀಮಸೇನ ದೇವರು. ಆ ದ್ರೌಪದಿ ದೇವಿಯನ್ನು ನೋಡಿ ಹೇಗೆ ದುರ್ಯೋಧನಾದಿಗಳು ನಾನಾ ಹಿಂಸೆಯನ್ನು ಕೊಟ್ರು ದ್ರೌಪದಿ ದೇವಿಗೆ. ಆಕುಲೀಕೃತಾಂ ದ್ರೌಪದಿಯನ್ನು ದೃಷ್ಟ ದುಷ್ಟ ಪಕ್ಷ ದಮನ ಸ್ಥಿರ ಸಂಧಾಂ ಹೇಗೆ ದುಷ್ಟವಾದ ದುರ್ಯೋಧನಾದಿಗಳನ್ನ ದಮನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ದೃಢ ನಿಶ್ಚಯ ಮಾಡಿದರು ಭೀಮಸೇನ ದೇವರು. ದುರ್ಯೋಧನಾದೀನಾಂ ಪಕ್ಷಾನಾಂ ಸಹಾಯಭೂತಾನಾಂ ಬರೀ ಅವರು ಮಾತ್ರ ಇಲ್ಲ, ಆ ಪಕ್ಷಕ್ಕೆ ಸಹಾಯ ಮಾಡಿದವರು ಯಾರ್ಯಾರು ರಾಜರು ಭೀಷ್ಮ ದ್ರೋಣಾದಿಗಳು ಅಂತ ಯಾರ್ಯಾರು ಇದ್ದರೋ ಎಲ್ಲರನ್ನೂ ಕೂಡ ದಮನ ಮಾಡಬೇಕು ಹಾಗೆ ಅಂತ ಸ್ಥಿರವಾದ ಪ್ರತಿಜ್ಞೆಯನ್ನ ಅಹಂ ದುರ್ಯೋಧನಾದೀನ್ ಹನಿಷ್ಯೇ ನಾನು ದುರ್ಯೋಧನಾದಿಗಳನ್ನ ಸಂಹಾರ ಮಾಡ್ತೇನೆ ಹಾಗೆ ಅಂತ ಪ್ರತಿಜ್ಞೆಯನ್ನ ಮಾಡಿದ್ರು.
ಅದೇ ತರ ಯಾಕೆ ದ್ರೌಪದಿ ದೇವಿಗೆ ಮಾಡಿದ ಅವಮಾನ, ಅದಕ್ಕಾಗಿ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದ್ರು. ಇಲ್ಲಿ ಮಧ್ವಾಚಾರ್ಯರಾಗಿ ಇದ್ದಾಗಲೂ ಕೂಡ ಅದೇ ತರನೇ ಏನಾಯ್ತು, ದ್ರೌಪದಿ ದೇವಿಯ ಸ್ಥಾನದಲ್ಲಿ ಇಲ್ಲಿ ಯಾರಿದ್ದಾರೆ ಅಂದ್ರೆ ವೇದವಿದ್ಯೆ, ವೇದಕ್ಕೆ ಅಭಿಮಾನಿನಿ ಅಂದ್ರೆ ದ್ರೌಪದಿ ದೇವಿ. ಮತ್ತೆ ಅದಕ್ಕೆ ಅಪಾರ್ಥವನ್ನ ಹೇಳಿದ್ದಾರೆ. ವೇದಕ್ಕೆ ಅಪಾರ್ಥವನ್ನ ಹೇಳೋದು ಅಂದ್ರೆ ಆ ವೇದವನ್ನ ಅವಮಾನ ಮಾಡಿದ ಹಾಗೆ. ಸರಿಯಾದ ಶುದ್ಧವಾದ ಅರ್ಥ ಇರುವಾಗ ಅದನ್ನು ಬಿಟ್ಟು ಅಪಾರ್ಥವನ್ನ ಹೇಳೋದು ಅದು ವೇದಕ್ಕೆ ಮಾಡುವ ಅವಮಾನ. ಅದು ಅದನ್ನ ಯಾರು ಮಾಡಿದ್ರು ಹಾಗೆ ಅಂದ್ರೆ ಈ ಮಾಯಾವಾದಿಗಳು ಮಾಡಿದ್ರು, ಮಾಯಾ ಸಿದ್ಧಾಂತದವರು ಮಾಡಿದ್ರು ಹಾಗೆ ಅಂತ. ಅವರು ದುರ್ಯೋಧನನ ಸ್ಥಾನದಲ್ಲಿ ಇದ್ದಾರೆ ಅಂತ ಒಟ್ಟು. ಭೀಮಸೇನ ದೇವರ ಸ್ಥಾನದಲ್ಲಿ ಭೀಮಸೇನ ದೇವರು ಏನ್ ಮಾಡಿದ್ರು, ದ್ರೌಪದಿ ದೇವಿಗೆ ಅವಮಾನ ಮಾಡಿದಾಗ ಆ ದುರ್ಯೋಧನಾದಿಗಳನ್ನ ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು. ಹೇಗೋ ಅದೇ ತರ ವೇದ ವಿದ್ಯೆಗೆ ಅವಮಾನ ಆಗ್ತಾ ಇದೆ ಈ ಕಲಿಯುಗದಲ್ಲಿ, ಅದರಿಂದ ನಾನು ಈ ಅವಮಾನ ಮಾಡುವವರನ್ನ ಅವರ ಮತಗಳನ್ನ ಇಲ್ಲಿ ನಾನು ನಾಶ ಮಾಡ್ತೇನೆ, ಅಂದ್ರೆ ಅದು ಸರಿಯಲ್ಲ ಅಂತ ನಾನು ಪ್ರೂವ್ ಮಾಡ್ತೇನೆ ಹಾಗೆ ಅಂತ ದೃಢವಾದ ಪ್ರತಿಜ್ಞೆಯನ್ನ ಶ್ರೀಮನ್ ಮಧ್ವಾಚಾರ್ಯರು ಮಾಡಿದ್ರು ಹಾಗೆ ಅಂತ ಈ ಈ ರೀತಿಯಾದ ಒಂದು ವಿಚಾರವನ್ನ ಈ 6 ಶ್ಲೋಕದಲ್ಲಿ 6-7 ಶ್ಲೋಕದಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಅದರಿಂದ ಇಲ್ಲಿ ಎರಡೆರಡು ಅರ್ಥ ಬರುತ್ತದೆ. ಒಂದು ದ್ರೌಪದಿ ದೇವಿ ಪರವಾಗಿ ಅರ್ಥ ಮಾಡಬೇಕು, ಇನ್ನೊಂದು ಈ ಮಾಯಾವಾದಿಗಳ ಅವಮಾನ ಅಂದ್ರೆ ವೇದಶಾಸ್ತ್ರ ಪರವಾಗಿಯೂ ನಾವು ಅರ್ಥ ಮಾಡಬೇಕು. ನೋಡಿ, ಮೊದಲನೆಯದು ಬರೋದು ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ಹಾಗೆ ಅಂತ. ಇದನ್ನ ಎರಡಕ್ಕೂ ನಾವು ಅನ್ವಯ ಮಾಡಬೇಕು. ದ್ರೌಪದಿ ದೇವಿ ಪರವಾಗಿಯೂ ಹೇಳಬೇಕು, ವೇದವಿದ್ಯೆಯ ಪರವಾಗಿಯೂ ನಾವು ಒಟ್ಟು ಹೇಳಬೇಕು ಹಾಗೆ ಅಂತ. ನೋಡಿ, ಭೂಸುರಾಣಾಂ ಪ್ರವರಾಹ ಭೂಸುರ ಪ್ರವರಾಹ ತೇಷಾಂ ವೇದ ದ್ರಷ್ಟೃಣಾಂ ಋಷೀಣಾಂ ಬುದ್ಧಿ ಸಮೃದ್ಧೌ ಅಂತಃಕರಣಾನಾಂ ಸಮೃದ್ಧೌ ಆಧಿಕ್ಯೆ. ಭೂಸುರ ಪ್ರವರ ಬುದ್ಧಿ ಸಮೃದ್ಧ ವ್ಯಕ್ತಯುಕ್ತ ವಪುಷಂ. ಭೂಸುರರು ಭೂಸುರರು ಅಂದ್ರೆ ಬ್ರಾಹ್ಮಣರು, ಬ್ರಾಹ್ಮಣರಲ್ಲಿ ಶ್ರೇಷ್ಠರಾದವರು ವೇದ ದ್ರಷ್ಟಾರರು ಆ ಋಷಿಗಳು. ಆ ಋಷಿಗಳ ಬುದ್ಧಿ ಅಂದ್ರೆ ಅಂತಃಕರಣ, ಅವರಲ್ಲಿ ಆದಿಕ್ಯೇ ಸತಿ ಅವರು ಪಕ್ವಾದಾಗ, ಋಷಿಗಳ ಬುದ್ಧಿ ಪಕ್ವಾದಾಗ ಅವರ ಮನಸ್ಸಿನಲ್ಲಿ ವ್ಯಕ್ತಂ ಅಭಿವ್ಯಕ್ತವಾದದ್ದು ಆ ವೇದ ಮಂತ್ರಗಳಲ್ಲವೇ. ವೇದಗಳು ಹೀಗೆ ನಮಗೆ ಅಂದ್ರೆ ಋಷಿಗಳು ಸಾಧನೆ ಮಾಡಿ ಮಾಡಿ ಅವರ ಅಂತಃಕರಣ ಶುದ್ಧಿಯಾಗಿ ತನ್ಮೂಲಕ ಅಭಿವ್ಯಕ್ತ ಆಯಿತು ಆ ವೇದವಾಕ್ಯಗಳು. ಅದೇ ತರ ಅರ್ಥ. ಮತ್ತು ರುಚಿರಾಂಗೀನ್ ಮನೋಹರವಾದ ಶ್ರುತಿ ವ್ಯಾಖ್ಯಾನದಿಂದ ಕೂಡಿದ್ದದು. ಮಾಯಾವಾದಿಗಳು ಮಾಡ್ಲಿಕ್ಕೆ ಮುಂಚೆ ಶ್ರುತಿಗಳಿಗೆ ಶುದ್ಧವಾದ ವ್ಯಾಖ್ಯಾನಗಳು ಇತ್ತು, ಅದರಿಂದ ಕೂಡಿದ್ದು. ಅಂಗಾನಿ ಶಿಕ್ಷಾ ಕಲ್ಪಾದಿ ಅಂಗಗಳಿಂದ ಕೂಡಿದ್ದು. ಶಿಕ್ಷಾ ವ್ಯಾಕರಣ ಛಂದಸ್ಸು ಹಾಗೆಂತಲ್ಲ ಷಡಂಗಗಳಿಂದ ಕೂಡಿದ್ದಾಗಿ ರುಚಿರಾಂಗೀನ್. ಮತ್ತು ಹೇಗಿತ್ತು, ಸೂತ್ರದೀಪ್ತಿ ಮಣಿ ಮಾಲಿಕೆಯ ಅಲಂಭೂಷಿತಾಂ. ಪ್ರಕಾಶಮಾನವಾದ ರತ್ನವಾದ ಮಣಿಗಳು ಯಾವುದು, ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರಗಳಿಂದ ಅದೇ ಮಾಲೆ, ಆ ಮಾಲೆಯಿಂದ ಶೋಭಿತವಾಗಿತ್ತು. ಮತ್ತು ಹೇಗಿತ್ತು ಅದು ಅಂದ್ರೆ ವೇದವ್ಯಾಸರ ರಚನೆ ಮಾಡಿದ್ದು ಸೂತ್ರಕ್ಕೆ ಬ್ರಹ್ಮಸೂತ್ರ ಅಂತ, ಅದು ವೇದಕ್ಕೆ ವ್ಯಾಖ್ಯಾನ ರೂಪವಾಗಿ ಇತ್ತು. ಅಂತ ಸೂತ್ರದಿಂದ ಶೋಭಿಸ್ತಾ ಇತ್ತು ಆ ವೇದ ವಾಕ್ಯಗಳು. ಭೂಷಿತಾಂ ವ್ಯಾಖ್ಯಾಯಮಾನ ಭುವನಭೂಷಣ ಭೂತಾಂ. ಭುವನಾನಾಂ ವೇದಾಧಿಕಾರಿಣಾಂ ಭೂಷಣಭೂತಾಂ ಭೂಷಣಸ್ಥಾನೀಯಾಂ. ವೇದ ಅಧಿಕಾರಿಗಳಿಗೆ ಭೂಷಣಪ್ರಾಯವಾಗಿ ಇತ್ತಂತೆ ಆ ವೇದಗಳು. ವಿಪ್ರಾಣ ಭೂಷಣ ವಿದ್ಯಾ. ಇದು ಒಟ್ಟು ಮೊದಲನೇ ಶ್ಲೋಕ ಅಂದ್ರೆ 24ನೇ ಶ್ಲೋಕದ ಅಭಿಪ್ರಾಯ. ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ರುಚಿರಾಂಗೀಂ ಸೂತ್ರ ದೀಪ್ತ ಮಣಿಮಾಲಿಕೆಯ ಅಲಂ ಭೂಷಿತಾಂ ಭುವನ ಭೂಷಣ ಭೂತಾಂ. ಇದನ್ನೇ ದ್ರೌಪದಿ ದೇವಿ ಪರವಾಗಿಯೂ ನಾವು ವ್ಯಾಖ್ಯಾನ ಮಾಡಬೇಕು. ದ್ರೌಪದಿ ಪಕ್ಷೇತು ವೇದಿಜಾ ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಾಂ. ಭೂಸುರ ಪ್ರವರ ಅದರ ಬ್ರಾಹ್ಮಣ ಶ್ರೇಷ್ಠರು ಯಾರು, ಯಾಜೋಪಯಾಜರು ಅಂತ. ಅವರ ಬುದ್ಧಿಯಲ್ಲಿ ಆದಿಕ್ಯೇನ ಪತ್ನಿಯ ಪ್ರಾಶನ ಯೋಗ್ಯ ಹವಿಷಃ ಅಗ್ನೌ ಹೋಮೇನ. ಅಂದ್ರೆ ಆ ದೃಪದ ರಾಜ ಅವನ ಮಡದಿಗೆ ಆ ಒಂದು ಯಜ್ಞ ಶೇಷವನ್ನು ಕೊಟ್ಟು ಅದನ್ನ ಅವರು ಭಕ್ಷಣೆ ಮಾಡಬೇಕಾಗಿತ್ತು. ಭಕ್ಷಣೆ ಮಾಡಿದರೆ ಮಕ್ಕಳು ಆಗಬೇಕು ಅಂತಾನೆ ಯಜ್ಞ ಮಾಡಿದರು ಯಾಜೋಪಯಾಜರು ದೃಪದ ರಾಜನ ಪ್ರಾರ್ಥನೆಯ ಪ್ರಕಾರ. ಆದ್ರೆ ಏನಾಗಿತ್ತು, ಅವರು ವಿಳಂಬ ಮಾಡಿದರು.
ದೃಪದ ರಾಜನ ಮಡದಿ ಹವಿಸ್ಸು ತಗೊಳ್ಳಿಕ್ಕೆ ಆ ಯಜ್ಞಶೇಷವನ್ನ ತಗೊಳ್ಳಿಕ್ಕೆ ಭಕ್ಷಣ ಮಾಡೋದಕ್ಕೆ ವಿಳಂಬ ಮಾಡಿದ್ರು. ವಿಳಂಬ ಮಾಡಿದರೆ ಏನಾಗ್ತಾ ಇತ್ತು, ಮಕ್ಕಳು ಸರಿಯಾಗಿ ಆಗೋದಿಲ್ಲ. ಅವ್ರು ಯಾವ ರೀತಿಯಾಗಿ ಮಕ್ಕಳು ಪಡಿಬೇಕು ಅಂತ ಪ್ರಾರ್ಥನೆ ಮಾಡಿದ್ರೆ ಆ ರೀತಿ ಆಗೋದಿಲ್ಲ. ಮತ್ತೆ ಯಜ್ಞವನ್ನ ಪುರೋಹಿತರನ್ನೇ ಬೈಯೋದು, ಆ ತರ ಆಗ್ತಾ ಇತ್ತು. ಅದನ್ನ ಮನಗಂಡ ಯಾಜೋಪಯಾಜರು, ಆ ಪುರೋಹಿತರು, ಆ ರಾಜನ ಪತ್ನಿ ವಿಳಂಬ ಮಾಡಿದ್ರೆ ಫಲದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಅದರಿಂದ ಆ ಹೋಮಕುಂಡದಲ್ಲಿ ಹಾಕ್ಬಿಟ್ರಂತೆ. ಆ ಯಜ್ಞಶೇಷವನ್ನ ಹೋಮಕುಂಡದಲ್ಲಿ ಆಗಿಬಿಟ್ರು. ಪ್ರಾಶನ ಯೋಗ್ಯ ಅಭಿಷಃ ಅಗ್ನೌ ಹೋಮೇನ ಇತಿ ಭಾವ. ಅದರಿಂದ ಪ್ರಾದುರ್ಭಾವಗೊಂಡ ಶರೀರ ದ್ರೌಪದಿ ದೇವಿ ಆ ರೀತಿಯಾಗಿ ಅವತಾರ ಮಾಡಿದರು ಅಂತ ಹೇಳ್ತಾರೆ. ರುಚಿರಾಂಗೀಂ, ಸುಂದರವಾದ ಹಸ್ತಾದಿ ಅವಯವಗಳಿಂದ ಕೂಡಿದ ಅಂಗದಿಂದ ಶೋಭಿಸ್ತಾ ಇದ್ರು. ಸೂತ್ರದೀಪ್ತಿ ಮಣಿಮಾಲಿಕೆಯ ಅಲಂ, ಸೂತ್ರೇಶು ಅಂದ್ರೆ ತಂತು, ಹಗ್ಗದಲ್ಲಿ ಬಂಗಾರದ ಹಗ್ಗದಲ್ಲಿ ಪೋಣಿಸಲ್ಪಟ್ಟ ನವರತ್ನ ಮಾಲೆಯಿಂದ ಶೋಭಿತರಾದ ಭುವನಭೂಷಣ ಭೂತಾಂ, 3 ಲೋಕಕ್ಕೆ ಭೂಷಣದಂತೆ ಅಲಂಕಾರ ಪ್ರಿಯರಾಗಿದ್ರು ಆ ದ್ರೌಪದಿ ದೇವಿ ಅಂತ ದ್ರೌಪದಿ ದೇವಿಗೆ ಅವಮಾನ ಆದಾಗ ಭೀಮಸೇನ ದೇವರು ನಿರಾಕರಣೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದರು ಅಂತ ಅಲ್ಲಿಗೆ ಅನ್ವಯ. ಆ ರೀತಿ ವೇದ ಪರವಾಗಿ ವ್ಯಾಖ್ಯಾನ ಮಾಡಿದರೆ, ಇಂಥ ವೇದ ಶೋಭಿಸ್ತಾ ಇದ್ದ ವೇದಕ್ಕೆ ಮಾಯಾವಾದಿಗಳು ವಿರುದ್ಧವಾಗಿ ವ್ಯಾಖ್ಯಾನ ಮಾಡಿದ್ದಾರೆ, ಅಪಾರ್ಥ ಮಾಡ್ತಾರೆ, ಅದನ್ನ ನಿರಾಕರಣೆ ಮಾಡ್ತೇನೆ ಅಂತ ಆಚಾರ್ಯರು, ಶ್ರೀಮದ್ ಮಧ್ವಾಚಾರ್ಯರು ಪ್ರತಿಜ್ಞೆ ಮಾಡಿದರು ಅಂತ ಮುಂದೆಗೆ ಅನ್ವಯ ಬರುತ್ತದೆ. ಇದು ಒಟ್ಟು ವಿಚಾರ. ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ರುಚಿರಾಂಗೀಂ ಸೂತ್ರದೀಪ್ತಿ ಮಣಿಮಾಲಿಕಯಾಲಂ ಭೂಷಿತಾಂ ಭುವನ ಭೂಷಣ ಭೂತಾಂ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.